ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್. ಫ್ರೆಂಡ್ಸ್, ನಾವಿವತ್ತು ಕಮಲಶಿಲೆಗೆ ಬಂದಿದ್ದೇವೆ. ದೇವಸ್ಥಾನದ ಬಗ್ಗೆ ಸ್ವಲ್ಪ ವಿಚಾರವನ್ನು ತಿಳ್ಕೊಳ್ಳೋಣ ಬನ್ನಿ. ಕಮಲಶಿಲೆಯು ಉಡುಪಿ ಜಿಲ್ಲೆಯ ಕುಂದಾಪುರದಿಂದ ಕೇವಲ 35 ಕಿಲೋಮೀಟರ್ ದೂರದಲ್ಲಿದೆ. ಇದು ಎತ್ತರದ ಪರ್ವತಗಳು ಮತ್ತು ಕಾಡುಗಳಿಂದ ಆವೃತವಾಗಿದೆ. ಅದರ ಬದಿಯಲ್ಲಿ ಹರಿಯುವ ಕುಬ್ಜಾ ನದಿಯು ಕಮಲಶಿಲೆಯ ಸೌಂದರ್ಯವನ್ನು ಇಮ್ಮಡಿಗೊಳಿಸುತ್ತದೆ. ಕಮಲಶಿಲೆಯ ಅತ್ಯಂತ ಪ್ರಸಿದ್ಧವಾದ ಆಕರ್ಷಣೆವೇನೆಂದರೆ ಪುರಾತನ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಈ ದೇವಾಲಯವು ಹಳ್ಳಿಯ ಮಧ್ಯಭಾಗದಲ್ಲಿದೆ. ಸಾಮಾನ್ಯವಾಗಿ ಶಿವನನ್ನು ಲಿಂಗ ರೂಪದಲ್ಲಿ ಪೂಜಿಸಿದರೆ ಇಲ್ಲಿ ಶ್ರೀ ಬ್ರಾಹ್ಮಿ ದುರ್ಗಾ ದೇವಿಯನ್ನು ಲಿಂಗ ರೂಪದಲ್ಲಿ ಪೂಜಿಸಲಾಗುತ್ತದೆ. ಲಿಂಗವು ಮಹಾಕಾಳಿ ಮತ್ತು ಮಹಾಲಕ್ಷ್ಮೀ ದೇವಿಯ 2 ಶಕ್ತಿಗಳ ಸಂಯೋಜನೆ ಎಂದು ಹೇಳಲಾಗುತ್ತದೆ. ಕಮಲಶಿಲೆ ದೇವಿಯ ಪುರಾಣವನ್ನು ತಿಳಿದುಕೊಳ್ಳೋಣ ಬನ್ನಿ. ಆಸ್ಥಾನದ ನರ್ತಕಿ ಎಂದು ಹೆಸರಾದ ಪಿಂಗಳ ಎಂಬ ಸುಂದರ ಮಹಿಳೆ ಕೈಲಾಸ ಪರ್ವತದ ಮೇಲೆ ಶಿವ ಮತ್ತು ಪಾರ್ವತಿ ದೇವಿಯ ಮುಂದೆ ತನ್ನ ಅತ್ಯುತ್ತಮ ನರ್ತನವನ್ನು ಪ್ರದರ್ಶಿಸುತ್ತಿದ್ದಳಂತೆ. ಆದರೆ ಒಂದು ದಿನ ಮತ್ತೆ ನೃತ್ಯ ಮಾಡಲು ಹೇಳಿದಾಗ ಅವಳು ನಿರಾಕರಿಸಿದಳು. ಇದರಿಂದ ಪಾರ್ವತಿ ದೇವಿಗೆ ತುಂಬ ಕೋಪ ಬಂದು ಮತ್ತು ಅವಳಿಗೆ ತನ್ನ ಸೌಂದರ್ಯವನ್ನು ಕಳೆದುಕೊಂಡು ಕುರೂಪಿ ಮಹಿಳೆಯಾಗು ಎಂದು ಶಾಪ ನೀಡಿದಳು. ಅವಳು ತನ್ನ ತಪ್ಪನ್ನು ಅರಿತು ಸ್ವಲ್ಪ ಕರುಣೆ ತೋರುವಂತೆ ಪಾರ್ವತಿ ದೇವಿಯನ್ನು ಬೇಡಿಕೊಂಡಳು. ಖರಟಾಸುರನನ್ನು ಮತ್ತು ಅವನು ಮಾಡುತ್ತಿದ್ದ ಎಲ್ಲ ದುಷ್ಕೃತ್ಯಗಳನ್ನು ಕೊನೆಗೊಳಿಸಲು ಭೂಲೋಕಕ್ಕೆ ಬರುವುದಾಗಿ ದೇವಿಯು ಅವಳಿಗೆ ಹೇಳಿದಳು. ಆಗ ಸಹ್ಯಾದ್ರಿ ವನದಲ್ಲಿ ಲಿಂಗ ರೂಪದಲ್ಲಿ ಕಾಣಿಸಿಕೊಳ್ಳಲಿದ್ದೇನೆ. ಲಿಂಗವು ಕಮಲಶಿಲೆಯ ರೂಪದಲ್ಲಿರುವುದರಿಂದ ಅದನ್ನು ಸುಲಭವಾಗಿ ಗುರುತಿಸಬಹುದು ಎಂದಳು. ಪಾರ್ವತಿ ದೇವಿಯು ಕುಬ್ಜಳನ್ನು ಶೂಪಾಶ್ವ ಗುಹೆಯ ಬಳಿ ಇರುವಂತೆ ಮತ್ತು ಅವಳನ್ನು ಕ್ಷಮಿಸಲು ಮತ್ತು ಅವಳಿಗೆ ಮೋಕ್ಷವನ್ನು ನೀಡುವವರೆಗೆ ಮಂತ್ರಗಳನ್ನು ಪಠಿಸಲು ಸೂಚಿಸುತ್ತಾಳೆ. ಅವಳು ದೇವಿಯ ಆದೇಶದಂತೆ ಮಾಡಿದಳು ಮತ್ತು ನಂತರ ದೇವಿಯು ಸಂತುಷ್ಟಳಾದಳು. ದೇವರು ಕಮಲಶಿಲೆ ರೂಪದಲ್ಲಿ ಅವಳ ಮುಂದೆ ಕಾಣಿಸಿಕೊಂಡಳು ಎಂದು ಹೇಳಲಾಗುತ್ತದೆ. ದೇವಿಯು ಲಿಂಗ ರೂಪದಲ್ಲಿ ಕಾಣಿಸಿಕೊಳ್ಳಲು ಆಯ್ಕೆ ಮಾಡಿದ ಸ್ಥಳವು ರುಕ್ವ ಋಷಿ ಆಶ್ರಮದ ಮುಂಭಾಗದಲ್ಲಿ ಕುಬ್ಜ ಮತ್ತು ನಾಗತೀರ್ಥ ನದಿಗಳು ಸಂಧಿಸುವ ಸ್ಥಳದಲ್ಲಿತ್ತು. ನಂತರ ದೇವಿಯು ಕುಬ್ಜನನ್ನು ಮಥುರಾಗೆ ಹೋಗುವಂತೆ ನಿರ್ದೇಶಿಸಿದಳು. ಶ್ರೀಕೃಷ್ಣನ ಪವಿತ್ರ ಭೂಮಿ ಮತ್ತು ಅವನ ಚಿನ್ನದ ಸ್ಪರ್ಶವನ್ನು ಪಡೆದ ನಂತರ ಅವಳು ತನ್ನ ಶಾಪದಿಂದ ಮುಕ್ತಳಾಗುತ್ತಾಳೆ ಮತ್ತು ಮತ್ತೆ ಸುಂದರಳಾಗುತ್ತಾಳೆ. ಹಾಗೂ ನೀನು ಈ ಸ್ಥಳದಲ್ಲಿ ಕುಬ್ಜಾ ನದಿಯಾಗಿ ಹರಿಯಬೇಕು ಎಂದು ಹೇಳುತ್ತಾಳೆ. ಕುಬ್ಜಳಾಗಿದ್ದ ಪಿಂಗಾಳ ಪಾರ್ವತಿಯ ಮಾತಿನಿಂದ ಸಂತಸಗೊಂಡು ನಾನು ಪ್ರತಿ ಶ್ರಾವಣದಲ್ಲಿ ನದಿಯಾಗಿ ಉಕ್ಕಿ ಹರಿದು ನಿಮ್ಮ ಪಾದಗಳನ್ನು ತೊಳೆದು ಹೋಗುತ್ತೇನೆಂದು ಹೇಳುತ್ತಾಳೆ. ಅಂದಿನಿಂದ ಇಂದಿನವರೆಗೂ ಕಮಲಶಿಲೆಯಲ್ಲಿ ಪ್ರತಿ ಶ್ರಾವಣದಂದು ಕುಬ್ಜಾ ನದಿ ಉಕ್ಕಿ ಹರಿದು ಗುಡಿ ಪ್ರವೇಶಿಸಿ ತಾಯಿ ದುರ್ಗೆಯ ಪಾದಗಳಿಗೆ ಪ್ರಣಾಮಗಳನ್ನು ಅರ್ಪಿಸಿ ಆಕೆಯ ಮುಡಿಯಲ್ಲಿನ ಪುಷ್ಪವನ್ನು ಪ್ರಸಾದ ರೂಪದಲ್ಲಿ ತೆಗೆದುಕೊಂಡು ಹೋಗುತ್ತಾಳೆ. ಇದು ಇಲ್ಲಿ ನಡೆಯುವ ಮೈನವಿರೇಳಿಸುವ ಪವಾಡವಾಗಿದೆ.
ಇಲ್ಲಿ ದುರ್ಗೆಯು ಲಿಂಗರೂಪಿಯಾಗಿ ನೆಲೆಸಿದ್ದಾಳೆ. ಲಿಂಗದಲ್ಲಿ 3 ಸ್ವರ್ಣರೇಖೆಗಳಿದ್ದು ಮಹಾಲಕ್ಷ್ಮಿ, ಮಹಾಕಾಳಿ ಹಾಗೂ ಮಹಾಸರಸ್ವತಿ ಐಕ್ಯವಾಗಿದ್ದಾರೆ. ದೇವಳದ ಸುತ್ತಲೂ ಹೊರಪೌಳಿಯಲ್ಲಿ ಈಶ್ವರ, ಗಣಪತಿ, ಸುಬ್ರಹ್ಮಣ್ಯ, ಹೊಸಮ್ಮ, ಕ್ಷೇತ್ರಪಾಲ, ರಕ್ತೇಶ್ವರಿ, ಹುಲಿದೇವಿ ಮುಂತಾದ ಪರಿವಾರ ದೇವರುಗಳು ನೆಲೆಸಿ ಭಕ್ತಾದಿಗಳನ್ನು ಹರಸುತ್ತಿದ್ದಾರೆ. ಶ್ರೀದೇವಿಗೆ ಕಾರ್ತಿಕ ಪೂಜಾ ದೀಪೋತ್ಸವ, ಯುಗಾದಿ ಮತ್ತು ಶುಕ್ರವಾರದಂದು ವಿಶೇಷ ಪೂಜೆಗಳನ್ನು ನಡೆಸಲಾಗುತ್ತದೆ. ವಾರ್ಷಿಕ ಜಾತ್ರೆಯು ಚೈತ್ರ ಮೂಲ ನಕ್ಷತ್ರದ ದಿನಕ್ಕೆ 3 ದಿನಗಳ ಮೊದಲು ಆರಂಭವಾಗುತ್ತದೆ ಮತ್ತು 6 ದಿನಗಳವರೆಗೆ ನಡೆಯುತ್ತದೆ. ದೇವಸ್ಥಾನದ ಊಟದಲ್ಲೇ ಅತ್ಯಂತ ನೆಮ್ಮದಿ, ಸಂತೃಪ್ತಿಯಲ್ಲಿ ಊಟ ಬಡಿಸುವ ದೇವಸ್ಥಾನ ಇದ್ದರೆ ಅದು ಕಮಲಶಿಲೆಯ ದುರ್ಗಾ ಪರಮೇಶ್ವರಿ ದೇವಸ್ಥಾನವೆಂದರೆ ಉತ್ಪ್ರೇಕ್ಷೆಯಾಗದು. ಇಲ್ಲಿ ಬಡಿಸುವ ಪ್ರತಿ ಅಗುಳಿನಲ್ಲೂ ಪ್ರೀತಿ ಇದೆ, ಅಕ್ಕರೆ ಇದೆ. ನೀವು ಒಮ್ಮೆ ಇಲ್ಲಿ ಊಟ ಮಾಡಿದಿರೆಂದರೆ ಆ ಊಟವನ್ನು ಜೀವನದಲ್ಲೆಂದೂ ಮರೆಯಲು ಸಾಧ್ಯವಿಲ್ಲ. ಫ್ರೆಂಡ್ಸ್, ಕಮಲಶಿಲೆಯ ದುರ್ಗಾ ಪರಮೇಶ್ವರಿಯ ಪುರಾಣ ಮತ್ತು ಮಹಿಮೆಯನ್ನು ತಿಳ್ಕೊಂಡ್ರಲ್ವಾ? ಒಮ್ಮೆಯಾದರೂ ಈ ದೇವಸ್ಥಾನಕ್ಕೆ ಬಂದು ದೇವಿಯ ದರ್ಶನ ಪಡೆದು ಇಲ್ಲಿನ ಭೋಜನ ಪ್ರಸಾದ ಸ್ವೀಕರಿಸಿ ಧನ್ಯರಾಗಿ ಎಂದು ನಾವು ನಿಮ್ಮನ್ನು ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.